ತಕ್ಷಿತ್ ಅಚಾನಕ್ಕಾಗಿ ಸಾವನ್ನಪ್ಪಿದ್ನ ಅಥವಾ ಕೊಲ್ಲುವಂತಹ ಉದ್ದೇಶ ಇಟ್ಕೊಂಡು ಯಾರಾದರೂ ಈತನನ್ನ ಇಲ್ಲಿಗೆ ಕಳಿಸಿದ್ರ ಅನ್ನೋ ಪ್ರಶ್ನೆ ಬರುತ್ತೆ. ನಿನ್ನೆ ರಾತ್ರಿ ತಕ್ಷಿತ್ ರೂಮನ್ನ ಲಾಡ್ಜ್ಗೆ ಬಂದಿಲ್ಲ, ಸುಮಾರು ಟೈಮ್ ಆಗಿತ್ತು, ಬಾಗಿಲು ಓಪನ್ ಆಗಿರಲ್ಲ. ಸೊ ಬಾಗಿಲು ಬಡಿಯೋದಕ್ಕೆ ಮುಂದಾಗ್ತಾರೆ, ಆಗಲೂ ಓಪನ್ ಆಗಲ್ಲ. ಹೀಗಾಗಿ ಬಾಗಿಲು ಒಡೆದಾಗ ಹಾಸಿಗೆ ಮೇಲೆ ಮಲಗಿದ್ದಲ್ಲೇ ತಕ್ಷಿತ್ ಮೃತಪಟ್ಟಿರೋದು ತಿಳಿದು ಬಂದಿದೆ. ತಕ್ಷಣವೇ ಪೊಲೀಸರಿಗೆ ಲಾಡ್ಜ್ನ ಸಿಬ್ಬಂದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಡಿವಾಳ ಪೊಲೀಸರಿಂದ ಕೇಸ್ ದಾಖಲಾಗಿದೆ, ತನಿಖೆ ನಡೀತಾ ಇದೆ. ನಿನ್ನೆ ರಾತ್ರಿ ತಕ್ಷಿತ್ ರೂಮ್ ಬಾಗಿಲನ್ನು ಬಡಿದಿದ್ದಾರೆ ಲಾಡ್ಜ್ ಸಿಬ್ಬಂದಿ. ಬಾಗಿಲು ತೆರೆಯದೇ ಇದ್ದಾಗ ಮಾಸ್ಟರ್ ಕೀ ಬಳಸಿ ರೂಮನ್ನು ಓಪನ್ ಮಾಡಿದ್ರು. ಅಲ್ಲಿ ನೋಡಿದ್ರೆ ಆತ ಹೆಣವಾಗಿದ್ದ. ಸೊ ಇದು ಆತ್ಮಹತ್ಯೆನಾ ಕೊಲೆನಾ, ಎಲ್ಲ ಮಾಹಿತಿಗಳು ಇನ್ನಷ್ಟೇ ತನಿಖೆಯಲ್ಲಿ ಬರಬೇಕಾಗಿದೆ. ಆದರೆ ಉಜ್ವಲ ಭವಿಷ್ಯ ಇಟ್ಕೊಂಡಿದ್ದ ಹುಡುಗ ಪ್ರೀತಿ ಆಸೆಗೆ ಬಿದ್ದು ಈಗ ಹೆಣವಾಗಿರೋದು ಮಾತ್ರ ದುರಂತದ ಸಂಗತಿ. ಪುತ್ತೂರು, ವಿರಾಜಪೇಟೆ ಇಲ್ಲೆಲ್ಲ ಕಾಲೇಜ್ ಫೆಸ್ಟ್ ಪರಸ್ಪರ ಎಲ್ಲ ನಡೀತಾ ಇರುತ್ತೆ. ಹಾಗೇನಾದ್ರು ಪರಿಚಯನಾ, ಇವ್ರದ್ದು ಚೈಲ್ಡ್ಹುಡ್ ಫ್ರೆಂಡ್ಸಾ ಗೊತ್ತಿಲ್ಲ. ಅದೆಲ್ಲದ್ರ ಬಗ್ಗೆ ಮಾಹಿತಿ ಬೇಕೀಗ. ಇಬ್ಬರು ಬಂದಿದ್ದರು, ಏನೋ ಕಾಲೇಜ್ ಪರ್ಪಸ್ ಅಂತ ವಿಸಿಟ್ ಮಾಡಿದ್ದಾರೆ. ಕಂಟಿನ್ಯೂ ಮಾಡ್ತಾ ಹೋದ್ರು, ಚೆಕ್ಔಟ್ ಆಗಿಲ್ಲ, ಕಾಲೇಜಿದು ಕೆಲಸ ಆಗಿಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದರು. ನಿನ್ನೆ ಚೆಕ್ಔಟ್ ಟೈಮಲ್ಲಿ ನಾವು ಕಾಲ್ ಮಾಡಿದ್ದೆ ಅವರಿಗೆ. ಪೇಮೆಂಟ್ ಡೈಲಿ ಕೊಡ್ತಾಯಿದ್ದೆವು, ನಿನ್ನೆ ಬ್ಯಾಲೆನ್ಸ್ ಇತ್ತು, ನಿನ್ನೆ ಕಂಟಿನ್ಯೂ ಬ್ಯಾಲೆನ್ಸ್ ಇತ್ತು. ಹಿಂಗೆ ನಾವು ಕಾಲ್ ಮಾಡುವಾಗ ರಿಸೀವ್ ಮಾಡ್ತಾ ಇರಲಿಲ್ಲ. ನಮ್ಗೆ ಡೌಟಾಗಿ ಹುಡುಗಿ ಮುನ್ನ ಹೋಗಿದ್ಲು. ನಿನ್ನೆ ಡೌಟಾಗಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ವಿ ನಾವು. ಅವಾಗ ಅವ್ರು ಬಂದು ಚೆಕ್ ಮಾಡುವಾಗ ಹುಡುಗ ಮಲಗಿದ್ದಾನೆ, ಏನಂತ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ ಅಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅದು ಬಿಟ್ಟು ಏನು ಇದೇನು ಮಾಡಿಲ್ಲ, ಹ್ಯಾಂಗ್ ಏನು ಮಾಡಿಲ್ಲ, ಮಲಗೇ ಇದ್ದಾನೆ. ಹಾರ್ಟ್ ಅಟ್ಯಾಕ ಏನು ಪ್ರಾಬ್ಲಮ್ ಅಂತ ಅವರು ನಿನ್ನೆ ತಗೊಂಡು ಹೋಗಿದ್ದಾರೆ, ಚೆಕ್ ಮಾಡಬೇಕು ಇಷ್ಟ. ಮಂಗಳೂರು ಕೌಡಿಚಾರ್ ಅಂತ, ಮಂಗಳೂರು ಅವನು, ಪುತ್ತೂರು ತಾಲೂಕು ಅವನು. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡಿದ್ದೀವಿ ಸ್ಟೇಷನ್ಗೆ. ಅದೇನು ಇದೇನಿಲ್ಲ. 1200 ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, ಈಗ ತಕ್ಷಿತ್ ಸಾವಿಗೆ ಸಂಬಂಧಪಟ್ಟಂತೆ ಏನು ಅನುಮಾನಗಳು ಪ್ರಾಥಮಿಕವಾಗಿ ಕಾಣ್ತಾ ಇರೋದು ಪೊಲೀಸರಿಗೆ? ಮಾಹಿತಿ ಏನೇನು ಸಿಗ್ತಾ ಇದೆ? ಈ ತಕ್ಷಿತ್ನ ಹಿನ್ನೆಲೆ ಏನು ಮತ್ತು ಬಂದಂತಹ ಪ್ರೇಯಸಿಯ ಹಿನ್ನೆಲೆ ಏನು? ಆಕೆ ಯಾಕೆ ಮಿಡ್ವೇನಲ್ಲಿ ಹೋದ್ಲು ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಾರಿಟಿಗಳು ಸಿಕ್ಕಿದೆಯಾ ಇಲ್ಲಿ ತನಕ? ಮಮತಾ, ಮಂಗಳೂರು ಮೂಲದ ತಕ್ಷಿತ್ ಎಂಬ ಯುವಕ ಅನುಮಾನಾಸ್ಪದವಾಗಿ ಬೆಂಗಳೂರಿನ ಮಡಿವಾಳ ಲಾಡ್ಜ್ನಲ್ಲಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಮಡಿವಾಳ ಪೊಲೀಸರು ಹೋಗಿ ಪರಿಶೀಲನೆಯನ್ನು ಮಾಡಿರುವಂಥದ್ದು. ಅಕ್ಟೋಬರ್ 9ನೇ ತಾರೀಕು ತಕ್ಷಿತ್ ತನ್ನ ಪ್ರೇಯಸಿಯೊಂದಿಗೆ ಬಂದು ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ನಲ್ಲಿ ವಾಸವಾಗಿದ್ದರು. ಸುಮಾರು 1 ವಾರಗಳ ಕಾಲ ಇಬ್ಬರು ಕೂಡ ಜೊತೆಗೆ ವಾಸವಾಗಿದ್ದರು ಅನ್ನುವಂಥ ವಿಚಾರಗಳು ಕೂಡ ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಮೊನ್ನೆ ಅಷ್ಟೇ ಯುವತಿಗೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆದಂಥ ಕಾರಣಕ್ಕಾಗಿ ಆತನ ಪ್ರಿಯಕರನಿಗೆ ಹೇಳಿ ಹೋಗಿದ್ಲು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಅದಾದ ಆಕೆ ಲಾಡ್ಜ್ನಿಂದ ಹೋಗಿ ಮಾರನೇ ದಿನ ಈತ ಸಾವನ್ನಪ್ಪಿರೋ ಬಗ್ಗೆ ಈಗ ಮಾಹಿತಿ ಸಿಕ್ಕಿದ್ದು. ಈಗಾಗಲೇ ಪೊಲೀಸರು ಕೂಡ ಆಕೆಯ ಪ್ರೇಯಸಿಯನ್ನು ಕರೆಸಿ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹೋಟೆಲ್ನಿಂದ ಇವರು ಫುಡ್ಡನ್ನು ಆರ್ಡರ್ ಮಾಡಿ ತರಿಸಿದ್ರು. ಅದಾದ ಬಳಿಕ ಇಬ್ಬರಿಗೂ ಕೂಡ ಒಂದಷ್ಟು ಫುಡ್ನಲ್ಲಿ ವ್ಯತ್ಯಾಸ ಕಂಡು ಬಂದಂಥ ಕಾರಣಕ್ಕಾಗಿ ಇವರಿಬ್ಬರು ಕೂಡ ಆ ಹೋಟೆಲ್ನವರಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಹೋಟೆಲ್ನವರನ್ನು ಕರೆಸಿ ವಿಚಾರಣೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ಫುಡ್ ಪಾಯ್ಸನ್ ಏನಾದರೂ ಆಗಿ ಆತ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಇವರು ಊಟವನ್ನು ತರಿಸಿದಾದ ಬಳಿಕ ಆರೋಗ್ಯದಲ್ಲಿ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಮಾತ್ರೆಗಳನ್ನು ತೆಗೆದುಕೊಂಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಆ ಫುಡ್ ಪಾಯ್ಸನ್ನಿಂದ ಆಗಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಈತ ಸಾವನ್ನಪ್ಪಿರ್ಬೋದು ಅನ್ನುವಂಥ ಶಂಕೆಯು ಇರುವಂಥ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ತಕ್ಷಿತ್ ಅವರ ಮೃತ ದೇಹವನ್ನು ಸೆಂಟ್ ಜಾನ್ ಆಸ್ಪತ್ರೆಗೆ ಕಳಿಸಿದ್ದು, ಅಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹಾಗೆ ಪ್ರಕರಣದ ಸಂಪೂರ್ಣ ತನಿಖೆಯಿಂದ ತಕ್ಷಿತ್ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಬೆಳಕಿಗೆ ಬರಬೇಕಾಗುತ್ತೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿ ನಾಗೇಶ್.